ರಾಜ್ಯದಲ್ಲಿ ಶುರುವಾಗಿರುವಂತಹ ಬಣ ಬಡಿದಾಟ ಸದ್ಯ ಹೈಕಮಾಂಡ್ ಅಂಗಳ ತಲುಪಿದೆ. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ವಿಜೇಂದ್ರ ಬಣ ಒತ್ತಾಯಿಸಿದೆ. ಈ ಮಧ್ಯೆ ದೆಹಲಿಗೆ ತೆರಳಿರುವಂತಹ ಶಾಸಕ ವರಿಷ್ಠರನ್ನ ಭೇಟಿಯಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಮನೆ ಬಿಟ್ಟು ಹೊರಗೆ ಹೋಗೋದಂದ್ರೆ ಬಹಳ ನೋವಿನ ಸಂಗತಿ, ಬಹಳ ಕಣ್ಣೀರು ಬರ್ಲಾಕತ್ತಾವ. ಯತ್ನಾಳ್ ಉಚ್ಚಾಟನೆ ಮುಂದೆ ಏನು, ಯತ್ನಾಳ್ ಭವಿಷ್ಯ ಏನೋ ವಿಚಾರ ಮಾಡಿ. ನಾ ನಂಬರ್ ಒನ್ ಆಗ್ತೀನಿ ಕರ್ನಾಟಕ. ಯತ್ನಾಳ್ಗೆ ನೋಟಿಸ್ ಕೊಡುತ್ತಾ ಹೈಕಮಾಂಡ್. ದೆಹಲಿಯಲ್ಲಿ ಶಾಸಕ ವರಿಷ್ಠರನ್ನ ಭೇಟಿಯಾಗ್ತಾರೆ. ಬಿಎಸ್ ಯಡಿಯೂರಪ್ಪ ಹಾಗೂ ಬಿವೈ ವಿಜೇಂದ್ರ ವಿರುದ್ಧ ರೆಬಲ್ಸ್ ಟೀಮ್ ಭುಗಿಲೆದ್ದಿದೆ. ಬಹಿರಂಗವಾಗಿ ರಾಜ್ಯಾಧ್ಯಕ್ಷನ ವಿರುದ್ಧ ಯತ್ನಾಳ್ ವಾಗ್ದಾಳಿ ನಡೆಸಿದ್ದು ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಗೊತ್ತಾಗಿದೆ. ಇತ್ತ ಬಿಎಸ್ವೈ ನಿವಾಸದಲ್ಲಿ ಮೀಟಿಂಗ್ ನಡೆದರೆ ಅತ್ತ ಬಸನಗೌಡ ಪಾಟೀಲ್ ಯತ್ನಾಳ್ ದೆಹಲಿಗೆ ದೌಡಾಯಿಸಿದ್ದಾರೆ. ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಯತ್ನಾಳ್ ಇಂದು ವರಿಷ್ಠರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ಈ ಮಧ್ಯೆ ವಿಜೇಂದ್ರ ಬಣ ಯತ್ನಾಳ್ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಹೈಕಮಾಂಡ್ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಯತ್ನಾಳ್ ಬೆನ್ನ ಮೇಲೆ ಬಂದೂಕಿಟ್ಟು ಯಾರೋ ಬುಲೆಟ್ ಹೊಡಿತಿದ್ದಾರೆ ಅಂತ ವಿಜಯೇಂದ್ರ ಹೇಳಿದ್ರೆ, ವಿಜಯೇಂದ್ರ ಟೀಮ್ ವಿರುದ್ಧ ಫೈರ್ ಬ್ರ್ಯಾಂಡ್ ಬೆಂಕಿ ಉಗುಳಿದ್ದಾರೆ. ಯತ್ನಾಳ್ ಅವರ ಮೇಲೆ ಹೆಗಲ ಮೇಲೆ ಅವ್ರ ಮೇಲೆ ಹೊತ್ತು ಗನ್ನನ್ನು ಇಟ್ಟು ಗುಂಡು ಹಾರಿಸ್ತಕ್ಕಂಥ ಪ್ರಯತ್ನ ಕೆಲವರೇನು ಮಾಡ್ತಾ ಇದ್ದಾರೆ. ಇದು ಯಾವುದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ. ಯಾರು ದೂರು ಕೊಡ್ಲಕ್ಕೆ ಹೋದವರೇ ಇಲ್ರಿ. ನಾ ಕೊಟ್ಟಿಲ್ಲ ಯತ್ನಾಳ್ ವಿರುದ್ಧ. ನಾ ಮೊನ್ನೆ 3 ಮತಕ್ಷೇತ್ರದ ಸೋಲಿನ ಬಗ್ಗೆ ವಿವರಣೆ ಕೊಡ್ಲಕ್ಕೆ ಹೋಗಿದ್ದೆ ಅಂತ ಹೇಳಿದ ಮ್ಯಾಗ ನಾವ್ಯಾಕೆ ಅವ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ಲಕ್ಕೆ ಹೋಗ್ಬೇಕು. ಬಂಡಾಯದ ಬೇಗೆಯಿಂದ ಕುದಿಯುತ್ತಿರುವ ರಾಜ್ಯ ಬಿಜೆಪಿಗೆ ಹೈಕಮಾಂಡ್ ಮುಲಾಮು ಹೇಳ್ತಾರ ನೋಡಬೇಕಿದೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಶುರುವಾಗಿರುವಂತಹ ಬಣ ಬಡಿದಾಟ ಸದ್ಯ ಹೈಕಮಾಂಡ್ ಅಂಗಳ ತಲುಪಿದೆ. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ವಿಜೇಂದ್ರ ಬಣ ಒತ್ತಾಯಿಸಿದೆ. ಈ ಮಧ್ಯೆ ದೆಹಲಿಗೆ ತೆರಳಿರುವಂತಹ ಶಾಸಕ ವರಿಷ್ಠರನ್ನ ಭೇಟಿಯಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಮನೆ ಬಿಟ್ಟು ಹೊರಗೆ ಹೋಗೋದಂದ್ರೆ ಬಹಳ ನೋವಿನ ಸಂಗತಿ, ಬಹಳ ಕಣ್ಣೀರು ಬರ್ಲಾಕತ್ತಾವ. ಯತ್ನಾಳ್ ಉಚ್ಚಾಟನೆ ಮುಂದೆ ಏನು, ಯತ್ನಾಳ್ ಭವಿಷ್ಯ ಏನೋ ವಿಚಾರ ಮಾಡಿ. ನಾ ನಂಬರ್ ಒನ್ ಆಗ್ತೀನಿ ಕರ್ನಾಟಕ. ಯತ್ನಾಳ್ಗೆ ನೋಟಿಸ್ ಕೊಡುತ್ತಾ ಹೈಕಮಾಂಡ್. ದೆಹಲಿಯಲ್ಲಿ ಶಾಸಕ ವರಿಷ್ಠರನ್ನ ಭೇಟಿಯಾಗ್ತಾರೆ. ಬಿಎಸ್ ಯಡಿಯೂರಪ್ಪ ಹಾಗೂ ಬಿವೈ ವಿಜೇಂದ್ರ ವಿರುದ್ಧ ರೆಬಲ್ಸ್ ಟೀಮ್ ಭುಗಿಲೆದ್ದಿದೆ. ಬಹಿರಂಗವಾಗಿ ರಾಜ್ಯಾಧ್ಯಕ್ಷನ ವಿರುದ್ಧ ಯತ್ನಾಳ್ ವಾಗ್ದಾಳಿ ನಡೆಸಿದ್ದು ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಗೊತ್ತಾಗಿದೆ. ಇತ್ತ ಬಿಎಸ್ವೈ ನಿವಾಸದಲ್ಲಿ ಮೀಟಿಂಗ್ ನಡೆದರೆ ಅತ್ತ ಬಸನಗೌಡ ಪಾಟೀಲ್ ಯತ್ನಾಳ್ ದೆಹಲಿಗೆ ದೌಡಾಯಿಸಿದ್ದಾರೆ. ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಯತ್ನಾಳ್ ಇಂದು ವರಿಷ್ಠರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ಈ ಮಧ್ಯೆ ವಿಜಯೇಂದ್ರ ಬಣ ಯತ್ನಾಳ್ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಹೈಕಮಾಂಡ್ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಯತ್ನಾಳ್ ಬೆನ್ನ ಮೇಲೆ ಬಂದೂಕಿಟ್ಟು ಯಾರೋ ಬುಲೆಟ್ ಹೊಡಿತಿದ್ದಾರೆ ಅಂತ ವಿಜಯೇಂದ್ರ ಹೇಳಿದ್ರೆ, ವಿಜಯೇಂದ್ರ ಟೀಮ್ ವಿರುದ್ಧ ಫೈರ್ ಬ್ರ್ಯಾಂಡ್ ಬೆಂಕಿ ಉಗುಳಿದ್ದಾರೆ. ಯತ್ನಾಳ್ ಅವರ ಮೇಲೆ ಹೆಗಲ ಮೇಲೆ ಅವ್ರ ಮೇಲೆ ಹೊತ್ತು ಗನ್ನನ್ನು ಇಟ್ಟು ಗುಂಡು ಹಾರಿಸ್ತಕ್ಕಂಥ ಪ್ರಯತ್ನ ಕೆಲವರೇನು ಮಾಡ್ತಾ ಇದ್ದಾರೆ. ಇದು ಯಾವುದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ. ಯಾರು ದೂರು ಕೊಡ್ಲಕ್ಕೆ ಹೋದವರೇ ಇಲ್ರಿ. ನಾ ಕೊಟ್ಟಿಲ್ಲ ಯತ್ನಾಳ್ ವಿರುದ್ಧ. ನಾ ಮೊನ್ನೆ 3 ಮತಕ್ಷೇತ್ರದ ಸೋಲಿನ ಬಗ್ಗೆ ವಿವರಣೆ ಕೊಡ್ಲಕ್ಕೆ ಹೋಗಿದ್ದೆ ಅಂತ ಹೇಳಿದ ಮ್ಯಾಗ ನಾವ್ಯಾಕೆ ಅವ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ಲಕ್ಕೆ ಹೋಗ್ಬೇಕು. ಬಂಡಾಯದ ಬೇಗೆಯಿಂದ ಕುದಿಯುತ್ತಿರುವ ರಾಜ್ಯ ಬಿಜೆಪಿಗೆ ಹೈಕಮಾಂಡ್ ಮುಲಾಮು ಹೇಳ್ತಾರ ನೋಡಬೇಕಿದೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಶುರುವಾಗಿರುವಂತಹ ಬಣ ಬಡಿದಾಟ ಸದ್ಯ ಹೈಕಮಾಂಡ್ ಅಂಗಳ ತಲುಪಿದೆ. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ವಿಜೇಂದ್ರ ಬಣ ಒತ್ತಾಯಿಸಿದೆ. ಈ ಮಧ್ಯೆ ದೆಹಲಿಗೆ ತೆರಳಿರುವಂತಹ ಶಾಸಕ ವರಿಷ್ಠರನ್ನ ಭೇಟಿಯಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಮನೆ ಬಿಟ್ಟು ಹೊರಗೆ ಹೋಗೋದಂದ್ರೆ
ಬಹಳ ನೋವಿನ ಸಂಗತಿ, ಬಹಳ ಕಣ್ಣೀರು ಬರ್ಲಾಕತ್ತಾವ, ಯತ್ನಾಳ್ ಉಚ್ಚಾಟನೆ ಮುಂದೆ ಏನು ಯತ್ನಾಳ್ ಭವಿಷ್ಯ ಏನೋ ವಿಚಾರ ಮಾಡಿ. ನಾ ನಂಬರ್ ಒನ್ ಆಗ್ತೀನಿ ಕರ್ನಾಟಕ. ಯತ್ನಾಳ್ಗೆ ನೋಟಿಸ್ ಕೊಡುತ್ತಾ ಹೈಕಮಾಂಡ್. ದೆಹಲಿಯಲ್ಲಿ ಶಾಸಕ ವರಿಷ್ಠರನ್ನ ಭೇಟಿಯಾಗ್ತಾರ. ಬಿಎಸ್ ಯಡಿಯೂರಪ್ಪ ಹಾಗೂ ಬಿವೈ ವಿಜಯೇಂದ್ರ ವಿರುದ್ಧ ರೆಬಲ್ಸ್ ಟೀಮ್ ಭುಗಿಲೆದ್ದಿದೆ. ಬಹಿರಂಗವಾಗಿಯೇ ರಾಜ್ಯಾಧ್ಯಕ್ಷನ ವಿರುದ್ಧ ಯತ್ನಾಳ್ ವಾಗ್ದಾಳಿ ನಡೆಸಿದ್ದು ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಗೊತ್ತಾಗಿದೆ. ಇತ್ತ ಬಿಎಸ್ವೈ ನಿವಾಸದಲ್ಲಿ ಮೀಟಿಂಗ್ ನಡೆದರೆ ಅತ್ತ ಬಸನಗೌಡ ಪಾಟೀಲ್ ಯತ್ನಾಳ್ ದೆಹಲಿಗೆ ದೌಡಾಯಿಸಿದ್ದಾರೆ. ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಯತ್ನಾಳ್ ಇಂದು ವರಿಷ್ಠರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ಈ ಮಧ್ಯೆ ವಿಜಯೇಂದ್ರ ಬಣ ಯತ್ನಾಳ್ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಹೈಕಮಾಂಡ್ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಯತ್ನಾಳ್ ಬೆನ್ನ ಮೇಲೆ ಬಂದೂಕಿಟ್ಟು ಯಾರೋ ಬುಲೆಟ್ ಹೊಡಿತಿದ್ದಾರೆ ಅಂತ ವಿಜಯೇಂದ್ರ ಹೇಳಿದ್ರೆ, ವಿಜಯೇಂದ್ರ ಟೀಮ್ ವಿರುದ್ಧ ಫೈರ್ ಬ್ರ್ಯಾಂಡ್ ಬೆಂಕಿ ಉಗುಳಿದ್ದಾರೆ. ಯತ್ನಾಳ್ ಅವರ ಮೇಲೆ ಹೆಗಲ ಮೇಲೆ ಅವ್ರ ಮೇಲೆ ಹೊತ್ತು ಗನ್ನನ್ನು ಇಟ್ಟು ಗುಂಡು ಹಾರಿಸ್ತಕ್ಕಂಥ ಪ್ರಯತ್ನ ಕೆಲವರೇನು ಮಾಡ್ತಾ ಇದ್ದಾರೆ. ಇದು ಯಾವುದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ. ಯಾರು ದೂರು ಕೊಡ್ಲಕ್ಕೆ ಹೋದವರೇ ಇಲ್ರಿ, ನಾ ಕೊಟ್ಟಿಲ್ಲ ಯತ್ನಾಳ್ ವಿರುದ್ಧ. ನಾ ಮೊನ್ನೆ 3 ಮತಕ್ಷೇತ್ರದ ಸೋಲಿನ ಬಗ್ಗೆ ವಿವರಣೆ ಕೊಡ್ಲಕ್ಕೆ ಹೋಗಿದ್ದೆ ಹೇಳಿದ ಮ್ಯಾಗ ನಾವ್ಯಾಕೆ ಅವ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ಲಕ್ಕೆ ಹೋಗ್ಬೇಕು. ಬಂಡಾಯದ ಬೇಗೆಯಿಂದ ಕುದಿಯುತ್ತಿರುವ ರಾಜ್ಯ ಬಿಜೆಪಿಗೆ ಹೈಕಮಾಂಡ್ ಮುಲಾಮು ಹೇಳ್ತಾರ ನೋಡಬೇಕಿದೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಶುರುವಾಗಿರುವಂತಹ ಬಣ ಬಡಿದಾಟ ಸದ್ಯ ಹೈಕಮಾಂಡ್ ಅಂಗಳ ತಲುಪಿದೆ. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ವಿಜೇಂದ್ರ ಬಣ ಒತ್ತಾಯಿಸಿದೆ. ಈ ಮಧ್ಯೆ ದೆಹಲಿಗೆ ತೆರಳಿರುವಂತಹ ಶಾಸಕ ವರಿಷ್ಠರನ್ನ ಭೇಟಿಯಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಮನೆ ಬಿಟ್ಟು ಹೊರಗೆ ಹೋಗೋದಂದ್ರೆ ಬಹಳ ನೋವಿನ ಸಂಗತಿ, ಬಹಳ ಕಣ್ಣೀರು ಬರ್ಲಾಕತ್ತಾವ. ಯತ್ನಾಳ್ ಉಚ್ಚಾಟನೆ ಮುಂದೆ ಏನು ಯತ್ನಾಳ್ ಭವಿಷ್ಯ ಏನೋ ವಿಚಾರ ಮಾಡಿ. ನಾ ನಂಬರ್ ಒನ್ ಆಗ್ತೀನಿ ಕರ್ನಾಟಕ. ಯತ್ನಾಳ್ಗೆ ನೋಟಿಸ್ ಕೊಡುತ್ತಾ ಹೈಕಮಾಂಡ್. ದೆಹಲಿಯಲ್ಲಿ ಶಾಸಕ ವರಿಷ್ಠರನ್ನ ಭೇಟಿಯಾಗ್ತಾರ. ಬಿಎಸ್ ಯಡಿಯೂರಪ್ಪ ಹಾಗೂ ಬಿವೈ ವಿಜಯೇಂದ್ರ ವಿರುದ್ಧ ರೆಬಲ್ಸ್ ಟೀಮ್ ಭುಗಿಲೆದ್ದಿದೆ. ಬಹಿರಂಗವಾಗಿಯೇ ರಾಜ್ಯಾಧ್ಯಕ್ಷನ ವಿರುದ್ಧ ಯತ್ನಾಳ್ ವಾಗ್ದಾಳಿ ನಡೆಸಿದ್ದು ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಗೊತ್ತಾಗಿದೆ. ಇತ್ತ ಬಿಎಸ್ವೈ ನಿವಾಸದಲ್ಲಿ ಮೀಟಿಂಗ್ ನಡೆದರೆ ಅತ್ತ ಬಸನಗೌಡ ಪಾಟೀಲ್ ಯತ್ನಾಳ್ ದೆಹಲಿಗೆ ದೌಡಾಯಿಸಿದ್ದಾರೆ. ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಯತ್ನಾಳ್ ಇಂದು ವರಿಷ್ಠರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ಈ ಮಧ್ಯೆ ವಿಜಯೇಂದ್ರ ಬಣ ಯತ್ನಾಳ್ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಹೈಕಮಾಂಡ್ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಯತ್ನಾಳ್ ಬೆನ್ನ ಮೇಲೆ ಬಂದೂಕಿಟ್ಟು ಯಾರೋ ಬುಲೆಟ್ ಹೊಡಿತಿದ್ದಾರೆ ಅಂತ ವಿಜಯೇಂದ್ರ ಹೇಳಿದ್ರೆ, ವಿಜಯೇಂದ್ರ ಟೀಮ್ ವಿರುದ್ಧ ಫೈರ್ ಬ್ರ್ಯಾಂಡ್ ಬೆಂಕಿ ಉಗುಳಿದ್ದಾರೆ. ಯತ್ನಾಳ್ ಅವರ ಮೇಲೆ ಹೆಗಲ ಮೇಲೆ ಅವ್ರ ಮೇಲೆ ಹೊತ್ತು ಗನ್ನನ್ನು ಇಟ್ಟು ಗುಂಡು ಹಾರಿಸ್ತಕ್ಕಂಥ ಪ್ರಯತ್ನ ಕೆಲವರೇನು ಮಾಡ್ತಾ ಇದ್ದಾರೆ. ಇದು ಯಾವುದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ. ಯಾರು ದೂರು ಕೊಡ್ಲಕ್ಕೆ ಹೋದವರೇ ಇಲ್ರಿ, ನಾ ಕೊಟ್ಟಿಲ್ಲ ಯತ್ನಾಳ್ ವಿರುದ್ಧ. ನಾ ಮೊನ್ನೆ 3 ಮತಕ್ಷೇತ್ರದ ಸೋಲಿನ ಬಗ್ಗೆ ವಿವರಣೆ ಕೊಡ್ಲಕ್ಕೆ ಹೋಗಿದ್ದೆ ಹೇಳಿದ ಮ್ಯಾಗ ನಾವ್ಯಾಕೆ ಅವ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ಲಕ್ಕೆ ಹೋಗ್ಬೇಕು. ಬಂಡಾಯದ ಬೇಗೆಯಿಂದ ಕುದಿಯುತ್ತಿರುವ ರಾಜ್ಯ ಬಿಜೆಪಿಗೆ ಹೈಕಮಾಂಡ್ ಮುಲಾಮು ಹೇಳ್ತಾರ ನೋಡಬೇಕಿದೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ.